ಕಥೆಯನ್ನು ವೀಕ್ಷಿಸಲು ನಮ್ಮ ವಿಡಿಯೋವನ್ನು ಆಯ್ಕೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕೊನೆಯಲ್ಲಿ ನೀವು ತಪ್ಪಿಸಿಕೊಳ್ಳಬಾರದ ಕೆಲವು ಪ್ರಮುಖ ಮಾಹಿತಿಗಳಿವೆ. ಹಾಗಾದರೆ ಸಮಯ ವ್ಯರ್ಥ ಮಾಡದೆ ಕತೆಗೆ ಇಳಿಯೋಣ. ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಬಡವ ಆದರೆ ಪ್ರಾಮಾಣಿಕ ವ್ಯಕ್ತಿ ವಾಸಿಸುತ್ತಿದ್ದನು. ಅವನು ಗಣೇಶನ ಮಹಾನ್ ಭಕ್ತನಾಗಿದ್ದನು. ಅವರು ಪ್ರತಿದಿನ ಭಕ್ತಿಯಿಂದ ಪ್ರಾರ್ಥಿಸುತ್ತಿದ್ದರು ಮತ್ತು ಉತ್ತಮ ಜೀವನಕ್ಕಾಗಿ ಪ್ರಾರ್ಥಿಸುತ್ತಿದ್ದರು. ಒಂದು ದಿನ ಅವನು ಕೆಲಸ ಹುಡುಕಲು ನಿರ್ಧರಿಸಿದನು ಮತ್ತು ಇನ್ನೊಂದು ಹಳ್ಳಿಯ ಶ್ರೀಮಂತ ಜಮೀನುದಾರನನ್ನು ಸಂಪರ್ಕಿಸಿದನು. ಸರ್, ನಾನು ಕೆಲಸ ಹುಡುಕುತ್ತಿದ್ದೇನೆ. ನನಗೆ ಒಂದು ಕೆಲಸ ಕೊಡಿಯೇ ಎಂದು ಅವರು ವಿನಮ್ರವಾಗಿ ಹೇಳಿದರು. ಕುತಂತ್ರಿ ಜಮೀನ್ದಾರ ನಕ್ಕ, ನನಗೆ 1 ವರ್ಷಕ್ಕೆ ಒಬ್ಬ ಸೇವಕ ಬೇಕು. ಆ ವರ್ಷದ ಕೊನೆಯಲ್ಲಿ ನಾನು ನಿನಗೆ 3 ಚಿನ್ನದ ನಾಣ್ಯಗಳನ್ನು ಕೂಲಿಯಾಗಿ ಕೊಡುತ್ತೇನೆ. ಆದರೆ ನೀನು ನನ್ನ ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲು ವಿಫಲವಾದರೆ ನಾನು 1 ಚಿನ್ನದ ನಾಣ್ಯವನ್ನು ಕಡಿತಗೊಳಿಸುತ್ತೇನೆ. ಒಪ್ಪುತ್ತೀಯಾ? ಅವನು ಕೇಳಿದ. ಜಮೀನ್ದಾರನ ಕುತಂತ್ರದ ಅರಿವಿಲ್ಲದೆ ಆ ಮುಗ್ಧ ವ್ಯಕ್ತಿ ಒಪ್ಪಿಕೊಂಡನು. ಅವರು 1 ವರ್ಷ ಪೂರ್ತಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರು. ಕೊನೆಯ ದಿನ ಅವನು ತನ್ನ ವೇತನವನ್ನು ಪಡೆಯಲು ಹೋದನು. ನಾನು ಹಣ ಕೊಡುವ ಮೊದಲು ನೀವು 3 ಸರಳ ಕೆಲಸಗಳನ್ನು ಪೂರ್ಣಗೊಳಿಸಬೇಕು, ಮನೆ ಮಾಲೀಕರು ದುಷ್ಟ ನಗುವಿನೊಂದಿಗೆ ಹೇಳಿದರು. ಅವರು ಮೊದಲ ಕಾರ್ಯವನ್ನು ವಿವರಿಸಿದರು. ಇಲ್ಲಿ 2 ದುಬಾರಿ ಸೆರಾಮಿಕ್ ಜಾಡಿಗಳಿವೆ, ಒಂದು ದೊಡ್ಡದು, ಇನ್ನೊಂದು ಚಿಕ್ಕದು. ದೊಡ್ಡ ಜಾಡಿಯನ್ನು ಚಿಕ್ಕ ಜಾಡಿಯೊಳಗೆ ಇಡಬೇಕು. ಆ ವ್ಯಕ್ತಿ ಆಘಾತಕ್ಕೊಳಗಾದ. ಸರ್, ನಾನು ಅದನ್ನು ಹೇಗೆ ಮಾಡಲಿ? ಅದು ಅಸಾಧ್ಯ. ಜಮೀನ್ದಾರ ಹೆಗಲು ಕುಗ್ಗಿಸಿದ. ನಿಮಗೆ ಸಾಧ್ಯವಾಗದ ಕಾರಣ ನಾನು ಚಿನ್ನದ ನಾಣ್ಯವನ್ನು ಖರ್ಚು ಮಾಡುತ್ತೇನೆ. ನಂತರ ಅವರು 2ನೇ ಕಾರ್ಯವನ್ನು ವಿವರಿಸಿದರು. ಆ ಕೋಣೆಯಲ್ಲಿ ಒದ್ದೆಯಾದ ಅಕ್ಕಿ ಇದೆ. ಅದನ್ನು ಕೋಣೆಯಿಂದ ಹೊರಗೆ ತೆಗೆಯದೆ ಒಣಗಿಸಿ. ಸೂರ್ಯನ ಬೆಳಕು ಇಲ್ಲದೆ ಅದನ್ನು ಒಳಗೆ ಒಣಗಿಸುವುದು ಹೇಗೆ? ಆ ವ್ಯಕ್ತಿ ಕೇಳಿದ. ಅದು ನಿನ್ನ ಸಮಸ್ಯೆ ಎಂದು ಹೇಳುತ್ತಾ ಭೂಮಾಲೀಕನು ಇನ್ನೊಂದು ಚಿನ್ನದ ನಾಣ್ಯವನ್ನು ಹೊರತೆಗೆದನು. ಕೊನೆಗೆ ಅವರು 3ನೇ ಕಾರ್ಯವನ್ನು ವಿವರಿಸಿದರು. ನನ್ನ ತಲೆಯ ತೂಕ ಎಷ್ಟು ಅಂತ ನಿಖರವಾಗಿ ಹೇಳು. ಆ ಬಡವನಿಗೆ ತಾನು ಮೋಸ ಹೋಗಿದ್ದೇನೆಂದು ಅರಿವಾಯಿತು ಮತ್ತು ಸರ್, ನಾನು 1 ವರ್ಷದಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ದಯವಿಟ್ಟು ನನಗೆ ಮೋಸ ಮಾಡಬೇಡಿ ಎಂದು ಬೇಡಿಕೊಂಡನು. ಅವನಿಗೆ ಏನೂ ಕೊಡದೆ ಕಳುಹಿಸಿದನು. ಆ ವ್ಯಕ್ತಿ ಎದೆಗುಂದದೆ ತನ್ನ ಹಳ್ಳಿಗೆ ಹಿಂತಿರುಗಿ ನ್ಯಾಯಕ್ಕಾಗಿ ಗಣೇಶನಲ್ಲಿ ಪ್ರಾರ್ಥಿಸಿದನು. ತನ್ನ ಭಕ್ತನ ದುಃಖವನ್ನು ಕೇಳಿದ ಗಣೇಶ ದೇವರು ಆ ಮನೆ ಮಾಲೀಕರಿಗೆ ಪಾಠ ಕಲಿಸಲು ನಿರ್ಧರಿಸಿದರು. ಅವನು ಸರಳ ಮನುಷ್ಯನ ರೂಪವನ್ನು ತೆಗೆದುಕೊಂಡು ಜಮೀನ್ದಾರರ ಮನೆಗೆ ಹೋದನು. ಸರ್, ನಾನು ಕೆಲಸ ಹುಡುಕುತ್ತಿದ್ದೇನೆ. ನೀವು ನನಗೆ ಕೆಲಸ ಕೊಡಬಹುದೇ? ವೇಷ ಧರಿಸಿ ಬಂದ ಗಿನಾಯಕ ಕೇಳಿದ. ದುರಾಸೆಯ ಮನೆ ಮಾಲೀಕನು ತನ್ನೊಳಗೆ ಇನ್ನೊಬ್ಬ ಮೂರ್ಖ, ನಾನು ಅವನನ್ನು ಮೋಸಗೊಳಿಸುತ್ತೇನೆ ಎಂದು ಯೋಚಿಸಿದನು. ಅವರು ಅದೇ ಒಪ್ಪಂದಕ್ಕೆ ಒಪ್ಪಿಕೊಂಡರು. 1 ವರ್ಷದ ನಂತರ ಗಣೇಶ ಕೆಲಸಕ್ಕೆ ಬಂದಾಗ ಮನೆ ಮಾಲೀಕರು ಅವನಿಗೆ ಅದೇ ಅಸಾಧ್ಯವಾದ ಕೆಲಸಗಳನ್ನು ನೀಡಿದರು. ಮೊದಲ ಕೆಲಸವಾಗಿ ಗಣೇಶನು ಒಂದು ಕೋಲನ್ನು ತೆಗೆದುಕೊಂಡು ದೊಡ್ಡ ಜಾಡಿಯನ್ನು ತುಂಡುಗಳಾಗಿ ಒಡೆದನು. ನೀವು ಏನು ಮಾಡಿದ್ದೀರಿ? ಮನೆ ಮಾಲೀಕರು ಕೂಗಿದರು. ಈಗ ನಾವು ದೊಡ್ಡ ಜಾಡಿಯನ್ನು ಸಣ್ಣ ಜಾಡಿಯೊಳಗೆ ಇಡಬಹುದು ಎಂದು ಗಣೇಶ ಉತ್ತರಿಸಿದ. 2ನೇ ಕೆಲಸಕ್ಕಾಗಿ ಗಣೇಶ ಚಾವಣಿಯ ಮೇಲೆ ಹತ್ತಿ ಅದನ್ನು ಒಡೆಯಲು ಪ್ರಾರಂಭಿಸಿದನು. ನಿಲ್ಲಿಸು! ನೀನು ಏನು ಮಾಡುತ್ತಿದ್ದೀಯಾ? ಮನೆ ಮಾಲೀಕರು ಕಿರುಚಿದರು. ನೀವು ಕೋಣೆಯೊಳಗೆ ಅಕ್ಕಿ ಒಣಗಿಸಲು ಹೇಳಿದ್ದೀರಿ. ನೀವು ಚಾವಣಿಯನ್ನು ತೆಗೆದರೆ ಸೂರ್ಯನ ಬೆಳಕು ಒಳಗೆ ಬಂದು ಅಕ್ಕಿಯನ್ನು ಒಣಗಿಸುತ್ತದೆ, ವಿನಾಯಕ ಶಾಂತಚಿತ್ತದಿಂದ ಹೇಳಿದ. 3ನೆಯ ಕೆಲಸಕ್ಕಾಗಿ ಗಣೇಶನು ತೋಟದಿಂದ ಒಂದು ದೊಡ್ಡ ಕುಂಬಳಕಾಯಿಯನ್ನು ಕಿತ್ತುಕೊಂಡನು. ನಿನ್ನ ತಲೆ ಈ ಕುಂಬಳಕಾಯಿಯಷ್ಟೇ ತೂಕ. ನಾನು ಅದನ್ನು ತಕ್ಕಡಿಯಲ್ಲಿ ಇಡುತ್ತಿದ್ದೇನೆ. ನಿನ್ನ ತಲೆ ಒಂದು ಬದಿಯಲ್ಲಿ ಮತ್ತು ಕುಂಬಳಕಾಯಿ ಇನ್ನೊಂದು ಬದಿಯಲ್ಲಿ. ಭೂಮಾಲೀಕರ ತಲೆಯನ್ನು ಕತ್ತರಿಸುವಂತೆ ಅವನು ಚಾಕುವನ್ನು ಹೊರತೆಗೆದನು. ಜಮೀನ್ದಾರ ಭಯದಿಂದ ನಡುಗಿದನು. ಇಲ್ಲ, ನನ್ನನ್ನು ಕ್ಷಮಿಸಿ, ಅವನು ಬೇಡಿಕೊಂಡನು. ಗಣೇಶನು ತನ್ನ ನಿಜರೂಪವನ್ನು ಬಹಿರಂಗಪಡಿಸಿದನು. ನೀನು ನನ್ನ ಭಕ್ತನಿಗೆ ಮೋಸ ಮಾಡಿದೆ, ಆದರೆ ಈಗ ಪಾಠ ಕಲಿತಿದ್ದೀಯಾ? ನಿನ್ನ ತಪ್ಪುಗಳಿಗೆ ಅವನ ಕೂಲಿ ಮತ್ತು ಹೆಚ್ಚುವರಿ ಚಿನ್ನವನ್ನು ಹಿಂದಿರುಗಿಸು. ಭಯಭೀತರಾದ ಜಮೀನ್ದಾರರು ಅವನಿಗೆ 6 ಚಿನ್ನದ ನಾಣ್ಯಗಳನ್ನು ನೀಡಿ ಇನ್ನು ಮುಂದೆ ಯಾರಿಗೂ ಮೋಸ ಮಾಡುವುದಿಲ್ಲ ಎಂದು ಭರವಸೆ ನೀಡಿದರು. ಗಣೇಶನು ತನ್ನ ನಿಜವಾದ ಭಕ್ತರನ್ನು ರಕ್ಷಿಸುತ್ತಾನೆಂದು ತಿಳಿದು ಆ ಬಡವನು ಸಂತೋಷದಿಂದ ಬದುಕಿದನು. ಕತೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಇಂದಿನ ಹೆಚ್ಚಿನ ಮಕ್ಕಳು ಪುಸ್ತಕಗಳನ್ನು ಓದುವುದಕ್ಕಿಂತ ವಿಡಿಯೋಗಳನ್ನು ನೋಡಲು ಇಷ್ಟಪಡುತ್ತಾರೆ. ಅವರಿಗೆ ಒಳ್ಳೆಯ ನಡತೆ, ನಮ್ಮ ಸಂಸ್ಕೃತಿ ಮತ್ತು ದೇವರ ಮೇಲಿನ ಭಕ್ತಿಯನ್ನು ಕಲಿಸಲು ಈ ವಿಡಿಯೋವನ್ನು ಒಂದು ಮೋಜಿನ ಮಾರ್ಗವಾಗಿ ತೋರಿಸಲು ನಾನು ಶಿಫಾರಸು ಮಾಡುತ್ತೇನೆ. ನೀವು ಈ ವಿಚಾರವನ್ನು ಒಪ್ಪಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಚಂದಾದಾರರಾಗಿ. ನಮ್ಮ ಚಾನೆಲ್ನಲ್ಲಿ ಇನ್ನೂ ಅನೇಕ ಆಸಕ್ತಿದಾಯಕ ಕಥೆಗಳಿವೆ. ನೀವು ಅವುಗಳನ್ನು ನಮ್ಮ ಚಾನೆಲ್ ಪ್ಲೇಪಟ್ಟಿಯಲ್ಲಿಯೂ ಕಾಣಬಹುದು. ನೀವು ಅವುಗಳನ್ನು ನೋಡಿ ಆನಂದಿಸಿ.